ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 7, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಬಹುಮುಖ್ಯವಾದಂಥ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಯಲ್ಲಿ ಇಂಡಿಯಾ ಮತ್ತು US ರಿಲೇಷನ್ಗೆ ಸಂಬಂಧಪಟ್ಟಂತೆ ಒಂದು ಟ್ರೇಡ್ ಟಾಕ್ ಆಗುತ್ತೆ ಅನ್ನೋದಾಗಿ ನಾವು ಗಮನ ಹರಿಸ್ತಾ ಇದ್ವಿ. ಅಗೇನ್ ಜೈಲಲ್ಲಿರ್ತಕ್ಕಂತಹ ಡಿಸೇಬಲ್ಡ್ ಪರ್ಸನ್ಸ್ಗೆ ಬೇಕಾಗುವಂಥ ಒಂದು ಪ್ರೊಟೆಕ್ಷನ್ಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡ್ತಾ ಇರುವಂಥ ಒಂದು ಡೈರೆಕ್ಷನನ್ನು ಗಮನ ಹರಿಸ್ಬೋದು. ಸೈನ್ಸ್ ಸೆಕ್ಷನ್ ಅಂತ ಗಮನ ಹರಿಸಿದಾಗ ಸೈನ್ಸ್ ಸೆಕ್ಷನ್ ಅಡಿಯಲ್ಲಿ ಪರ್ಟಿಕ್ಯುಲರ್ಲಿ ಗಮನ ಹರಿಸಬೇಕಾಗಿರೋದು ಏನಂತಂದರೆ ನೈಟ್ರೋಜನ್ ಒಂದು ಫಿಕ್ಸೇಷನ್ ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ಆಗುತ್ತೆ ಅನ್ನೋದಾಗಲಿ, ಹಾಗೂ ಸೆಟಲೈಟ್ಗೆ ಸಂಬಂಧಪಟ್ಟಂತಹ ಒಂದು ಲೈಟ್ ಪೊಲ್ಯೂಷನ್ ಆಗ್ತಾ ಇದೆ, ಇದರಿಂದ ನಾವು ಸರಿಯಾದಂಥ ಒಂದು ಅಬ್ಸರ್ವೇಷನ್ನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಇಶ್ಯೂನಿದೆ. ಇವತ್ತಿನ ಒಂದು ಮೊದಲನೇ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ US ಟೀಮ್ ಇವತ್ತು ಭಾರತಕ್ಕೆ ವಿಸಿಟ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ನೆಕ್ಸ್ಟ್ ವೀಕಲ್ಲಿ ವಿಸಿಟ್ ಮಾಡಿ ಈ ಒಂದು ಟಾರಿಫ್ಗೆ ಸಂಬಂಧಪಟ್ಟಂಥ ಡಿಸ್ಕಷನನ್ನು ಮಾಡಲಿದೆ. ಬಯಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನ ಹರಿಸ್ಬೋದು. GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಬಹುಮುಖ್ಯವಾಗಿ ಈ ಒಂದು ಇಶ್ಯೂ ನಮಗೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ, US ನಮ್ಮ ಮೇಲೆ ಒಂದು ಟಾರಿಫನ್ನು ವಿಧಿಸಿದೆ. ಒಟ್ಟಾರೆಯಾಗಿ 50% ಒಂದು ಟಾರಿಫನ್ನು ಗಮನ ಹರಿಸ್ತಾ ಇದ್ವಿ. ಇದರಲ್ಲಿ 25% ಏನಿದೆಯಲ್ಲ ಅದು ರೆಸಿಪ್ರೋಕಲ್ ಟಾರಿಫ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಇನ್ನು 25% ಟಾರಿಫ್ ಏನಿದೆಯಲ್ಲ ಇದು ರಷ್ಯನ್ ಆಯಿಲನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಪೆನಾಲ್ಟಿಯಾಗಿ ಕನ್ಸಿಡ್ರೇಷನನ್ನು ಮಾಡಿದ್ದಾರೆ. 25% ನಾವು ಗಮನ ಹರಿಸ್ತಾ ಇದ್ವಿ. ಸೊ ಇವಾಗ ಆಗ್ತಾ ಇರುವಂಥ ಒಂದು ಆನ್ಗೋಯಿಂಗ್ ನೆಗೋಸಿಯೇಷನ್ ಅಂತಲೇ ನೋಡೋದಾದರೆ ರಷ್ಯಾ ಮತ್ತು ಇಂಡಿಯಾ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ. ಇವಾಗ ತಾನೇ ಬಯಲ್ಯಾಟ್ರಲ್ ಅಗ್ರಿಮೆಂಟ್ಸ್ಗಳು ಯಾವ ರೀತಿಯಾದ ಅಜೆಂಡಾವನ್ನು ತರ್ತಾ ಇದೆ, 2 ದಿನಗಳ ಒಂದು ವಿಸಿಟ್ನ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. ಇವಾಗ US ಇಂದನೂ ಸಹ ಒಂದು ಸಿಗ್ನಲ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವೀಕಲ್ಲಿ ಒಂದು ನೆಗೋಸಿಯೇಷನ್ ಆಗುವಂಥ ಒಂದು ಸಾಧ್ಯತೆ ಇದೆ. ಇದು ಆಲ್ರೆಡಿ 2 ಕಂಟ್ರಿಗಳ ಮಧ್ಯೆ ಸ್ಟಾಪ್ ಆಗಿರುವಂಥ ಅಥವಾ ಸ್ಥಗಿತಗೊಂಡಿರ್ತಕ್ಕಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಏನಿದೆ 2 ಕಂಟ್ರಿಗಳ ಮಧ್ಯೆ, ಅಂದರೆ US ಮತ್ತು ಇಂಡಿಯಾಗೆ ಸಂಬಂಧಪಟ್ಟಂತೆ ಈ 2 ಕಂಟ್ರಿಗಳ ಮಧ್ಯೆ ಇರುವಂತಹ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಫ್ರೇಮ್ವರ್ಕನ್ನು ಮತ್ತೆ ಎನ್ಹ್ಯಾನ್ಸ್ ಮಾಡುವಂಥದ್ದಾಗಲಿ ಸೊ ಇವಾಗ ಸ್ಟಾಪ್ ಆಗಿದೆ, ಸ್ಟಾಲ್ಡ್ ಆಗಿದೆ. ಸೊ ಈ ಒಂದು ಹಂತದಲ್ಲಿ ಮುಂದುವರಿಸಬೇಕು ಈ ಒಂದು ಟಾಕನ್ನು ಅಂತ ನಾವು ಗಮನ ಹರಿಸ್ಬೋದು. ಈ ಟಾರಿಫಲ್ಲಿ ಬದಲಾವಣೆ ಮಾಡೋದ್ರಿಂದ ಏನು ರೆಸ್ಟ್ರಿಕ್ಷನ್ಸನ್ನು ಹಾಕಿದಾರಲ್ಲ, ಈ ರೆಸ್ಟ್ರಿಕ್ಷನ್ಸನ್ನು ರಿಮೂವ್ ಮಾಡೋದ್ರಿಂದ ಭಾರತಕ್ಕೆ ಯಾವ ರೀತಿಯಾದಂಥ ಬೆನಿಫಿಟನ್ನು ಇದು ತರುತ್ತೆ. ಆಟೋಮೆಟಿಕ್ಲಿ ಇದು ಭಾರತದ ಒಂದು ಎಕ್ಸ್ಪೋರ್ಟನ್ನು ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ಬೇಕಾಗಿರುವಂಥ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ, ಬೇರೆ ರಾಷ್ಟ್ರಗಳು ನಮ್ಮ ಮೇಲೆ ಟ್ಯಾರಿಫನ್ನು ವಿಧಿಸ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಪರ್ಟಿಕ್ಯುಲರ್ಲಿ ನಾವು ಮಾಡ್ತಾ ಇರುವಂಥ ಒಂದು ಎಕ್ಸ್ಪೋರ್ಟಿಗೆ ಟ್ಯಾರಿಫನ್ನು ಹಾಕಿರುವಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ನಮ್ಮ ಒಂದು ಎಕ್ಸ್ಪೋರ್ಟ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಡೆಫಿನೆಟ್ಲಿ ಇದು ಕಾಸ್ಟ್ಲಿ ಆಗುತ್ತಲ್ಲ, ನಮ್ಮ ಎಕ್ಸ್ಪೋರ್ಟ್ಸ್ಗಳು ಏನಾಗುತ್ತೆ ಆಟೋಮೆಟಿಕ್ಲಿ ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ಲಿ ಆಗ್ತಾ ಇರೋದ್ರಿಂದ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಿರುತ್ತೆ ಎನ್ಹ್ಯಾನ್ಸ್ ಆಗ್ತಾ ಹೋಗೋದನ್ನು ನಾವು ನೋಡ್ಬೋದು. ಬಿಕಾಸ್ ಟ್ರೇಡಲ್ಲಿ ಇರುವಂಥ ಕಂಟೆಕ್ಸ್ಟನ್ನು ನೋಡಿದಾಗ ಟ್ರೇಡ್ ಡೆಫಿಸಿಟನ್ನು ಇದು ತೋರಿಸುತ್ತೆ. ಓಕೆ, ಟ್ರೇಡ್ ಡೆಫಿಸಿಟನ್ನು ತೋರಿಸೋದ್ರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ತರಬೇಕು, ಒಂದು ಬ್ಯಾಲೆನ್ಸ್ಡ್ ವೇನಲ್ಲಿ ಎಕನಾಮಿಕ್ ನೀಡ್ಸ್ ಏನಿದೆ ಅನ್ನುವಂಥ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಈ ಟ್ಯಾರಿಫ್ನಿಂದಾಗಿ ಕೆಲವೊಂದಿಷ್ಟು ಸೆಕ್ಟರ್ಸ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಸ್ಟೀಲ್ ಸೆಕ್ಟರ್ ಆಗಿರ್ಬೋದು, ಅಲ್ಯೂಮಿನಿಯಂ, ಟೆಕ್ಸ್ಟೈಲ್, ಫಾರ್ಮಾಸ್ಯೂಟಿಕಲ್, ಈ ರೀತಿಯಾದಂಥ ಸೆಕ್ಟರ್ಸ್ಗಳಿಂದ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ. ಅದರಲ್ಲೂ ನಿಮಗೆ ಗೊತ್ತಿರೋ ಪ್ರಕಾರ MSMEಸ್ಗೆ ಸಾಕಷ್ಟು ಹೊಡೆತವನ್ನು ಕೊಟ್ಟಿರೋದಾಗಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಪರ್ಟಿಕ್ಯುಲರ್ಲಿ ಒಂದು ನೆಗೋಷಿಯೇಷನ್ ಏನಾದರೂ ಮಾಡಿದರೆ, ಟ್ಯಾರಿಫನ್ನು ರಿಮೂವ್ ಹಾಕಿದರೆ ಎಲ್ಲ ಸೆಕ್ಟರ್ಸ್ಗಳಿಗೂ ಸಹ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಡೊಮೆಸ್ಟಿಕ್ ಆ್ಯಂಗಲಲ್ಲೂ ಸಹ ಇದು ಬೆನಿಫಿಟನ್ನು ತರುತ್ತೆ. ಡೊಮೆಸ್ಟಿಕಲಿ ಒಂದು ಬೆಸ್ಟ್ ಪರ್ಪಸನ್ನು ಇದು ತೋರಿಸುತ್ತೆ ಅಂತ ಹೇಳ್ಬೋದು. ಈ ಒಂದು ಜಿಯೋ ಪೊಲಿಟಿಕಲ್ ಆ್ಯಂಗಲ್ ಅಂತ ನೋಡಿದಾಗ ಇವಾಗ ನೋಡಿ, ರಷ್ಯಾದೊಂದಿಗೆ ನಾವು ಸ್ವಲ್ಪ ಜಾಸ್ತಿ ಕ್ಲೋಸ್ ಆದ್ರೂ ಸಹ US ಇದಕ್ಕೆ ಸಂಬಂಧಪಟ್ಟಂತೆ ಸ್ಟ್ಯಾಂಡನ್ನು ತೆಗೆದುಕೊಳ್ಳೇಬೇಕಾಗತ್ತಲ್ವ. ಸೊ ಈ ಒಂದು ಆ್ಯಕ್ಟ್ನ ಆಧಾರದ ಮೇಲೂ ಸಹ ಡಿಸ್ಪ್ಲೆಜರ್ ಇದೆ ಅವ್ರ ಹತ್ರ. ಸೊ ಇಲ್ಲಿ ಇದನ್ನು ಹೇಗೆ ಒಂದು ಟ್ಯಾರಿಫ್ನ ಪ್ರೆಷರನ್ನು ಬ್ಯಾಲೆನ್ಸ್ಡ್ ವೇನಲ್ಲಿ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ನೆಕ್ಸ್ಟ್ ವೀಕಲ್ಲಿ ಈ ಒಂದು ಇಶ್ಯೂ ಜಾಸ್ತಿ ಬರುತ್ತೆ ಅಂತ ನಾವು ಗಮನಿಸ್ಬೋದು. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಮೊದಲು ಆಗಿರುವಂಥ ಒಂದು ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ತಿ ನಿಮಗೆ ಚರ್ಚೆ ಮಾಡಿದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಗೆ ಬೇಕಾಗಿರುವಂಥ ಒಂದು ಅಪ್ಡೇಷನ್, ಏನೋ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನು ಬದಲಾವಣೆ ಆಗುತ್ತೆ, ಸೆಕ್ಟರ್ ವೈಸ್ ಯಾವ ರೀತಿ ಅಂತ ಇಂಪ್ಯಾಕ್ಟ್ ಬರುತ್ತೆ. ಸೊ ಇವೆಲ್ಲವೂ ಸಹ ಪ್ರಿಲಿಮ್ಸ್ ಪೊಟೆನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳಂತಲೇ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಸೊ ನಮಗೆ ಪರ್ಟಿಕ್ಯುಲರ್ಲಿ GS ಪೇಪರ್ 3ನಲ್ಲೂ ಸಹ ಎಕ್ಸ್ಟರ್ನಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಎಕಾನಮಿ ಆಸ್ಪೆಕ್ಟಲ್ಲೂ ಸಹ ಟ್ರೇಡಿಂದ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ಗಳು ಏನು, ಟ್ಯಾರಿಫ್ನಿಂದ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ಗಳು ಏನು, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ ಟಾಪ್ ಕೋರ್ಟ್ ವಾರ್ನ್ಸ್ ಆಫ್ ಪೆನಾಲ್ಟೀಸ್ ಫಾರ್ ಅಬ್ಯೂಸ್ ಆಫ್ ಡಿಸೇಬಲ್ಡ್ ಪ್ರಿಸನರ್ಸ್. ಈ ಒಂದು ಇಶ್ಯೂನ GS ಪೇಪರ್ 2 ನಡಿನಲ್ಲಿ ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸುಪ್ರೀಂ ಕೋರ್ಟು ಡಿಸೇಬಲ್ಡ್ ಪ್ರಿಸನರ್ಗೆ ಸಂಬಂಧಪಟ್ಟಂಥ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಸೊ ಪ್ರಸ್ತುತವಾಗಿ ಡಿಸೇಬಲ್ಡ್ ಪರ್ಸನ್ಸ್ಗಳ ಒಂದು ರೈಟನ್ನು ಪ್ರೊಟೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಲಾ ಇದೆ, ಅಂದರೆ ಆ್ಯಕ್ಟ್ ಇದೆ ಅಂತ ನಾವು ಗಮನ ಹರಿಸ್ಬೋದು.
ರೈಟ್ಸ್ ಆಫ್ ದ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಆ್ಯಕ್ಟ್ 2016. ಸೊ ಈ ಒಂದು ಆ್ಯಕ್ಟ್ನಲ್ಲಿರುವಂಥ ಪ್ರೊವಿಷನ್ಸನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ ಇವಾಗ ಫಾರ್ ದ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಅಬ್ಯೂಸ್ ಅಂತ ಬಂದಾಗ ಅದಕ್ಕೆ ಪರ್ಟಿಕ್ಯುಲರ್ಲಿ ಪನಿಷಬಲ್ ಫೈನ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಸೆಕ್ಷನ್ 89 ಅಡಿಯಲ್ಲಿ ಕಾಣ್ತಾ ಇದ್ದೀವಿ. ಇದು ಡಿಸೇಬಲ್ಡ್ ಪರ್ಸನ್ಗೆ ಸಂಬಂಧಪಟ್ಟಂತೆ. ಸೊ ಇವಾಗ ಪ್ರಿಸ್ನರ್ಸ್ ಅಂತ ಬಂದಾಗ ಇವಾಗ ಜೈಲಲ್ಲಿರ್ತಕ್ಕಂಥ ಡಿಸೇಬಲ್ಡ್ ಪರ್ಸನ್ಸ್ಗಳಿಗೆ ಏನಾದರೂ ತೊಂದರೆ ಆದರೆ ಅಂದರೆ ಅವ್ರಿಗೆ ಸಂಬಂಧಿಸಿದಂತೆ ಏನಾದರೂ ಹರಾಸ್ಮೆಂಟ್ ಆಗಿರುವಂಥ ಸಂದರ್ಭದಲ್ಲಿ, ಅಬ್ಯೂಸ್ ಆಗಿರುವಂಥ ಸಂದರ್ಭದಲ್ಲಿ ಈ ಲಾನಲ್ಲಿರುವಂಥ ಒಂದು ಪ್ರೊಟೆಕ್ಷನನ್ನು ಎಂಫಸಿಸ್ ಮಾಡ್ತಾ ಇದೆ. ಅವರನ್ನು ಪನಿಷ್ ಮಾಡಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಯಾರು ಅಬ್ಯೂಸ್ ಮಾಡ್ತಾರಲ್ಲ, ಸೊ ಅವರನ್ನು ಪನಿಷ್ ಮಾಡಬೇಕು ಅಂತ ಸೆಕ್ಷನ್ 89 ಅಡಿಯಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದನ್ನು ಇವಾಗ ಸುಪ್ರೀಂ ಕೋರ್ಟ್ ಎಲ್ಲ ಸ್ಟೇಟ್ಸ್ಗಳಿಗೂ ಯೂನಿಯನ್ ಟೆರಿಟರಿಗೂ ಸಹ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ ಅಂತ ನೋಡ್ಬೋದು. ಹಾಗೂ ಇಲ್ಲಿ ಪರ್ಟಿಕ್ಯುಲರ್ಲಿ ಪ್ರಿಸನರ್ಸ್ ಅಂತ ಬಂದಾಗ ಅವ್ರಿಗೆ ಬೇಕಾಗುವಂಥ ಒಂದು ಮೆಡಿಕಲ್ ಕೇರನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಅವ್ರಿಗೆ ಬೇಕಾಗಿರುವಂಥ ಒಂದು ಅಸಿಸ್ಟಿವ್ ಡಿವೈಸಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಮೊಬಿಲಿಟಿ ಏಡ್ಸ್ಗಳಂತ ಇರುತ್ತೆ, ಅವ್ರಿಗೆ ಸಪ್ರೇಟ್ ಆಗಿರುವಂಥ ಒಂದು ವೀಲ್ ಚೇರ್ಸ್ಗಳಿರುತ್ತೆ. ಸೊ ಅವ್ರಿಗೆ ಬೇಕಾಗಿರುವಂಥ ಒಂದು ಸಪೋರ್ಟನ್ನು ಪ್ರೊವೈಡ್ ಮಾಡಲಿಕ್ಕೆ ಮುಂದಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ವಿಸಿಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಫ್ಯಾಮಿಲಿ ವಿಸಿಟೇಷನ್ ರೈಟ್ಸ್ಗಳನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡಬೇಕು ಅಂತ. ಸೊ ಡಿಸೇಬಲ್ಡ್ ಪರ್ಸನ್ಗೆ ಸಂಬಂಧಪಟ್ಟಂಥ ಫ್ಯಾಮಿಲಿ ಮೆಂಬರ್ಸ್ಗಳ ಒಂದು ಮೀಟಿಂಗ್ ಅಂತ ಬಂದಾಗ ಬಿಕಾಸ್ ಅವ್ರಿಗೆ ಸ್ವಲ್ಪ ಎಡಿಷ್ನಲ್ ಆಗಿರುವಂಥ ಎಮೋಷ್ನಲ್ ಸಪೋರ್ಟ್ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಡೈಲಿ ಕೇರ್ನ ಒಂದು ಸಪೋರ್ಟ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಫ್ಯಾಮಿಲಿ ವಿಸಿಟ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಒಂದು ಹಕ್ಕನ್ನು ಸಹ ನಾವು ಇಲ್ಲಿ ಒದಗಿಸಬೇಕು ಅಂತ, ಅವ್ರಿಗೆ ಬೇಕಾಗಿರುವಂಥ ಒಂದು ಎಜುಕೇಷನ್ ಎಕ್ಸೆಸನ್ನು ಸಹ ಎಡಿಷ್ನಲ್ ಆಗಿ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ. ಸೊ ಇವಾಗ ಡಿವೈಸಸ್ಗಳನ್ನು ಅವ್ರಿಗೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಡಿಸೇಬಿಲಿಟಿಗೆ ಸಂಬಂಧಪಟ್ಟಂಥ ಸ್ಪೆಸಿಫಿಕ್ ಸಪೋರ್ಟ್ಸನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತಲ್ವಾ. ಸೊ ಈ ಒಂದು ಹಂತದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಸಪೋರ್ಟನ್ನು ಪ್ರೊವೈಡ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಎಂಫಸಿಸ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಯಾಕೆ ಕೋರ್ಟ್ ಇಂಟರ್ಫಿಯರ್ ಆಗಿದೆ ಅಥವಾ ಇಂಟರ್ವೇನ್ಡ್ ಆಗಿದೆ ಅಂತ ನೋಡುವಂಥದ್ದಾದರೆ ರೀಸೆಂಟ್ಲಿ ಕೆಲವೊಂದಿಷ್ಟು ಇನ್ಹ್ಯೂಮನ್ ಟ್ರೀಟ್ಮೆಂಟ್ಗಳು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಆ ಒಂದು ಹಂತದಲ್ಲಿ ಸಾಕಷ್ಟು ಕೇಸಸ್ಗಳು ಬಂದಿದೆ. ಸೊ ಈ ಒಂದು ಪಿಟಿಷನ್ಗೆ ಆನ್ಸರ್ನ ಮಾಡುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟು ಇವಾಗ ಡೈರೆಕ್ಷನ್ ನೀಡ್ತಾ ಇದೆ. ಇದನ್ನು ನಾವು ಕ್ರೈಮ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಡಿಸೇಬಲ್ಡ್ ಪರ್ಸನ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಅಬ್ಯೂಸ್ ಆಗದೇ ಇರುವಂತೆ ನೋಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೆನಾಲ್ಟೀಸ್ಗಳನ್ನು ಸಹ ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಫಸ್ಟ್ ಟೈಮ್ ವೈಲೇಷನ್ ಮಾಡಿರುವಂಥ ಸಂದರ್ಭದಲ್ಲಿ 10,000 ಭರಿಸಬೇಕು ಅನ್ನುವಂಥದ್ದಾಗಿರಲಿ, ಸಬ್ಸಿಕ್ವೆಂಟಾಗಿ ಮತ್ತೆ ಮಾಡ್ತಾನೆ ಇದ್ದರೆ 50,000ದಿಂದ 5,00,000 ತನೂ ಸಹ ಒಂದು ಪೆನಾಲ್ಟಿ ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಗೈಡ್ಲೈನ್ಸನ್ನು ಕೊಡ್ತಾ ಇದ್ದಾರೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಜನರಲಿ ಇವಾಗ GS2 ನಡಿನಲ್ಲಿ ವಲ್ನರಬಲ್ ಸೆಕ್ಷನ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರಿಸನರ್ಗೆ ಸಂಬಂಧಪಟ್ಟಂತೆ ರಿಫಾರ್ಮ್ಸ್ನ ಆಧಾರದ ಮೇಲೂ ಸಹ ಕ್ವಶನ್ಸನ್ನು ಕೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಯಾವ ರೀತಿಯಾಗಿ ಎನ್ಶೋರ್ ಆಗಬೇಕು ಪ್ರಿಸನ್ ನಡಿನಲ್ಲಿ ಅನ್ನುವಂಥ ಇಶ್ಯೂಸ್ಗಳಿರುತ್ತೆ. ರೈಟ್ಸ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 21 ಎಂಫಸಿಸ್ ಮಾಡುವಾಗ ಡಿಸಾಬಿಲಿಟೀಸ್ ಒಂದು ರೈಟನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಎತ್ತಿ ಹಿಡಿಬೇಕು. ಸೊ ಪರ್ಟಿಕ್ಯುಲರ್ಲಿ ಒಂದು ಲಾಸ್ಗಳು ಯಾವ ರೀತಿಯಾಗಿದೆ, ಎಷ್ಟು ಮಟ್ಟಿಗೆ ಅಕೌಂಟಬಿಲಿಟಿಯನ್ನು ತೋರಿಸ್ತಾ ಇದೆ. ಸೊ ಈ ರೀತಿಯಾದಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಇಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಡೈರೆಕ್ಷನ್ಸನ್ನು ನಾವು ಬಳಕೆ ಮಾಡ್ಕೋಬೋದು. ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಾಬಿಲಿಟಿ ಆ್ಯಕ್ಟ್ 2016 ನಮಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲೂ ಸಹ ಇದರ ಒಂದು ಆಬ್ಜೆಕ್ಟಿವನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಹಂತದಲ್ಲಿ ಮೈಕ್ರೋಬ್ಸ್ ಕ್ಯಾನ್ ಹೆಲ್ಪ್ ಲೋ pH ಸಿಮೆಂಟ್ ಪ್ರೊಟೆಕ್ಟ್ ನ್ಯೂಕ್ಲಿಯರ್ ವೇಸ್ಟ್ ಅನ್ನುವಂಥದ್ದಾಗಿ ಕಾಣ್ಬೋದು. ಪರ್ಟಿಕ್ಯುಲರ್ಲಿ GS ಪೇಪರ್ 3 ನಡಿನಲ್ಲಿ ನಾವು ನೋಡಿದಾಗ ಬೇಸಿಕ್ ಸೈನ್ಸ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಡಿಗ್ರೇಡೇಷನ್ ಆಸ್ಪೆಕ್ಟ್ ಅಂತ ಗಮನ ಹಚ್ಬೋದು. ಈವನ್ GS ಪೇಪರ್ 2 ನಡಿನ ಹೆಲ್ತ್ ಆಸ್ಪೆಕ್ಟ್ ಅಂತ ಬಂದಾಗ ನ್ಯೂಕ್ಲಿಯರ್ ಡಿಸ್ಚಾರ್ಜ್ನ ಮುಖಾಂತರ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ರೇಡಿಯೋ ಆಕ್ಟಿವ್ ಮಟೀರಿಯಲ್ಸ್ಗಳು ತುಂಬ ಆ್ಯಕ್ಟಿವ್ ಇರೋದ್ರಿಂದ ನಮ್ಮ ಹೆಲ್ತ್ ಮೇಲೆ ಹಾರ್ಮನ್ನು ಮಾಡುತ್ತೆ. ಈವನ್ ಮರೈನ್ ಎಕೋಸಿಸ್ಟಮು ಸಹ ಸಾಕಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಇಲ್ಲಿ ಒಂದು ರಿಸರ್ಚ್ ಇದೆ ಸೈನ್ಸ್ ಸೆಕ್ಷನಿಂದ ನಾವು ನೋಡುವಂಥದ್ದಾದರೆ ನ್ಯೂಕ್ಲಿಯರ್ ವೇಸ್ಟ್ ಇರುತ್ತಲ್ಲ, ಸೊ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಸಿಮೆಂಟನ್ನು ಯೂಸ್ ಮಾಡ್ತೀವಿ. ಲೋ pH ಸಿಮೆಂಟನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಮೈಕ್ರೋಬ್ಸ್ಗಳು ಯಾವ ರೀತಿ ಅಂತ ರಿಯಾಕ್ಷನನ್ನು ಕ್ರಿಯೇಟ್ ಮಾಡುತ್ತೆ, ಇದು ಎನ್ವಿರಾನ್ಮೆಂಟಲಿ ತುಂಬ ಪ್ರೊಟೆಕ್ಷನನ್ನು ಕ್ರಿಯೇಟ್ ಮಾಡುತ್ತೆ ಅಂತ ರಿಸರ್ಚನ್ನು ಕಾಣ್ಬೋದು. ಸೊ ಇಲ್ಲಿ ಡೀಪ್ ಜಿಯೋಗ್ರಫಿಕಲ್ ಡಿಸ್ಪೋಸಲ್ ಫೆಸಿಲಿಟೀಸ್ ಅಂತ ಬಂದಾಗ ರೇಡಿಯೋ ಆ್ಯಕ್ಟಿವ್ ಮಟೀರಿಯಲ್ಸ್ಗಳನ್ನು ಹೆಚ್ಚು ಡಿಸ್ಚಾರ್ಜ್ ಮಾಡುವಂಥ ಹಂತದಲ್ಲಿ ನಾವೇನು ಯೂಸ್ ಮಾಡ್ಕೋತೀವಿ ಅಂತಂದರೆ ಸ್ಟೀಲ್ ಕಂಟೈನರ್ಸ್ಗಳನ್ನು ಯೂಸ್ ಮಾಡುವಂಥದ್ದಾಗಲಿ, ಸಿಮೆಂಟನ್ನು ಯೂಸ್ ಮಾಡ್ತೀವಿ. ಸೊ ಸಿಮೆಂಟನ್ನು ಸಹ ಯೂಸ್ ಮಾಡ್ತೀವಿ. ಈ ಒಂದು ಸಿಮೆಂಟ್ ಮಟೀರಿಯಲ್ನಲ್ಲಿ ಲೋ pH ಇರಬೇಕು ಮತ್ತು ಹೋಸ್ಟ್ ರಾಕ್ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಜನರಲಿ. ಸೊ ಈ ರೀತಿಯಾಗಿ ನಾವು ಮಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ ಪರ್ಟಿಕ್ಯುಲರ್ಲಿ ಡಿಸ್ಪೋಸ್ ಮಾಡುವಂಥ ಸಂದರ್ಭದಲ್ಲಿ. ಈ ಒಂದು ರಿಸರ್ಚ್ ನಡಿನಲ್ಲಿ ಲೋ pH ಅನ್ನು ಹೊಂದಿರತಕ್ಕಂತಹ ಸಿಮೆಂಟ್ ಪರ್ಟಿಕ್ಯುಲರ್ಲಿ ಮೈಕ್ರೋಬ್ನೊಂದಿಗೆ ಯಾವ ರೀತಿಯಾದಂಥ ರಿಯಾಕ್ಷನನ್ನು ಕ್ರಿಯೇಟ್ ಮಾಡಿದೆ.
ಸೊ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ಗಳು ಎನ್ಹಾನ್ಸ್ ಆಗಲಿಕ್ಕೆ ಪರ್ಟಿಕ್ಯುಲರ್ಲಿ ಏನೇನು ಇಂಪಾರ್ಟೆಂಟ್ ಇರಬೇಕು, ಮೈಕ್ರೋಬಿಯಲ್ ಇಂಡ್ಯೂಸ್ಡ್ ಕಾರ್ಬೋನೇಟ್ ಪ್ರಿಸಿಪಿಟೇಷನ್ ಆಗಲಿಕ್ಕೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಈ ಲೋ pH ಸಿಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಆರ್ಗ್ಯಾನಿಕ್ ಕಾರ್ಬನ್ ಅವೈಲೇಬಲ್ ಇರಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಒಂದು ಪ್ರೆಸೆನ್ಸ್ನ ಆಧಾರದ ಮೇಲೆ ನಾವು ಒಂದು ಕಾರ್ಬೋನೇಟ್ ಪ್ರಿಸಿಪಿಟೇಷನನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಸೊ ಆರ್ಗ್ಯಾನಿಕ್ ಕಾರ್ಬನ್ ಒಂದು ಅವಶ್ಯಕತೆ ಇದೆ ಅನ್ನುವಂಥ ಪ್ರೈಮರಿ ರಿಕ್ವೈರ್ಮೆಂಟ್ಸನ್ನು ನೋಡ್ಬೋದು. ಇದರೊಂದಿಗೆ ನೈಟ್ರೇಟ್ಗಳ ಒಂದು ಪ್ರೆಸೆನ್ಸು ಇಂಪಾರ್ಟೆಂಟು ಅಂತ ರಿಸರ್ಚ್ ಹೇಳ್ತಾ ಇದೆ. ನೈಟ್ರೇಟ್ಸ್ ಅಂತಂದರೆ ಎಲೆಕ್ಟ್ರಾನ್ ಎಕ್ಸೆಪ್ಟರ್ ಅಂತಲೇ ಹೇಳ್ಬೋದು. ಸೊ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡಲಿಕ್ಕೆ ನೈಟ್ರೇಟ್ನ ಒಂದು ಪ್ರೆಸೆನ್ಸ್ ಇರೋದು ಇಂಪಾರ್ಟೆಂಟು. ಇವೆಲ್ಲ ಒಂದು ರಿಕ್ವೈರ್ಮೆಂಟ್ಸ್ನ ಆಧಾರದ ಮೇಲೆ ನಾವು ನೋಡ್ಬೋದು ಮೈಕ್ರೋಬಿಯಲಿ ಇಂಡ್ಯೂಸ್ಡ್ ಕಾರ್ಬನ್ ಪ್ರಿಸಿಪಿಟೇಟನ್ನು ನೋಡ್ತಾ ಇದ್ದೀವಿ. ಒಂದು ವೇಳೆ ಇವಾಗ ಕಾರ್ಬನ್ ಕಂಟೆಂಟ್ ಕಡಿಮೆ ಇರುವಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಂಥ ಪ್ರಿಸಿಪಿಟೇಷನನ್ನು ನೋಡೋದಿಲ್ಲ, ತುಂಬ ವೀಕ್ ಆಗಿರುವಂಥ ಪ್ರಿಸಿಪಿಟೇಷನನ್ನು ಗಮನ ಹರಿಸ್ತೀವಿ. ಈವನ್ ಕ್ಯಾಲ್ಶಿಯಂ ಪ್ರೆಸೆನ್ಸ್ ಏನಾದರೂ ಇದ್ರೂ ಸಹ ಪ್ರಿಸಿಪಿಟೇಷನ್ ಅಷ್ಟೊಂದು ಸರಿಯಾಗಿರಲ್ಲ ಅಂತ ಹೇಳ್ಬೋದು. ಈ ಒಂದು ಪ್ರಿಸಿಪಿಟೇಷನ್ ನಮಗೆ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ಗಳು ಏನಿದೆಯಲ್ಲ ಇದು ಸೆಲ್ಫ್ ಹೀಲಿಂಗ್ ಪ್ರೊಸೆಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸಮ್ಟೈಮ್ಸ್ ಏನಂತಂದರೆ ಈ ಒಂದು ಕಾರ್ಬೋನೇಟ್ ಇರುತ್ತಲ್ಲ, ಈ ಒಂದು ಕಾರ್ಬೋನೇಟ್ ಡೆಪೋಸಿಷನನ್ನು ನಾವು ನೋಡ್ತೀವಿ. ಕಡಿಮೆ ಆದರೂ ಆಗ್ಬೋದು, ಹೆಚ್ಚಾದರೂ ಆಗ್ಬೋದು. ಈ ಒಂದು ಕಾರ್ಬೋನೇಟ್ ಡೆಪೋಸಿಷನ್ ಅಡಿಯಲ್ಲಿ ಯಾವುದೇ ರೀತಿಯಾದಂಥ ಕ್ರ್ಯಾಕ್ಸ್ ಆಗದೇ ಇರುವಂತೆ ತಡೆಗಟ್ತಾ ಇದೆ. ಕ್ರ್ಯಾಕ್ಸ್ ಆಗಬಾರ್ದು ಅಂತ ಈ ಒಂದು ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ಗಳು. ಸೊ ಇವಾಗ ಒಂದು ವೇಸ್ಟ್ ಮಟೀರಿಯಲ್ಸ್ ಏನಿರುತ್ತಲ್ಲ ಆ ಒಂದು ವೇಸ್ಟ್ ಮಟೀರಿಯಲ್ಗೆ ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಮೈಕ್ರೋಬಿಯಲ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಟೈಮ್ಸ್ ಇದು ಹೈಡ್ರೋಜನ್ ಮಟೀರಿಯಲ್ಸು, ಮೀಥೇನ್ ಮಟೀರಿಯಲ್ಸ್ಗಳು ಏನಂತ ಇರುತ್ತಲ್ಲ ಇವುಗಳನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಅಥವಾ ಸೀಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೈಕ್ರೋಬಿಯಲ್ ಮೆಟಬಾಲಿಸಮ್ ಆಗಲಿಕ್ಕೂ ಸಹ ನಾವಿಲ್ಲಿ ಇಂಪಾರ್ಟೆಂಟ್ಲಿ ಯುಟಿಲೈಸ್ ಆಗುತ್ತೆ ಹೊರತಾಗಿ ಇದು ಯಾವುದೇ ರೀತಿಯಾಗಿ ಡಿಸ್ಚಾರ್ಜ್ ಆಗದೇ ಇರುವಂತೆ ನೋಡಿಕೊಳ್ಳುತ್ತೆ. ಒಂದು ಗ್ಯಾಸ್ಗಳ ಅಕ್ಯುಮುಲೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ರೆಸ್ಪಾನ್ಸಿಬಲ್ ಆಗಿರುವಂಥ ಆ್ಯಕ್ಟಿವಿಟಿಯನ್ನು ಮೈಕ್ರೋಬ್ಸ್ಗಳು ತೋರಿಸ್ತಾ ಇದೆ ಅಂತ. ಲಾಂಗ್ ಟರ್ಮಲ್ಲಿ ಇದು ತುಂಬ ಇಂಪಾರ್ಟೆನ್ಸನ್ನು ತೋರಿಸುತ್ತೆ. ಡಿಸ್ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ಒಂದು ಸೀಲಿಂಗ್ ಮೆಕ್ಯಾನಿಸಮ್ ಆಗಿದ್ದು ಆ್ಯಕ್ಟ್ ಮಾಡ್ತಾ ಇದೆ. ಸೆಲ್ಫ್ ಹೀಲಿಂಗ್ನ ಒಂದು ರೆಸ್ಪಾನ್ಸನ್ನು ಇದು ತೋರಿಸ್ತಾ ಇದೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಈ ಮೊದಲಿರ್ತಕ್ಕಂಥ ಪರ್ಸ್ಪೆಕ್ಟಿವ್ ತುಂಬ ಡಿಫ್ರೆಂಟ್ ಇತ್ತು. ಒಂದು ನ್ಯೂಕ್ಲಿಯರ್ ವೇಸ್ಟ್ ಬ್ಯಾರಿಯರ್ ಅಂತ ಬಂದಾಗ ಮೈಕ್ರೋಬ್ಸ್ಗಳು ಯಾವುದೇ ರೀತಿಯಾಗಿ ಸಪೋರ್ಟ್ ಮಾಡೋದಿಲ್ಲ ಅಂತ, ಸೊ ಬ್ಯಾಡ್ ಅಂತಲೇ ಹೇಳ್ತಾ ಇತ್ತು, ಬ್ಯಾಡ್ ಟೈಟಲನ್ನು ತೆಗೆದುಕೊಂಡಿತ್ತು. ಬಟ್ ಇವಾಗ ಏನಿದೆ ಅಂತಂದರೆ ಸ್ಟ್ರಾಂಗ್ ಆಗಿರುವಂಥ ಒಂದು ಕಾರ್ಬೋನೇಟ್ ಪ್ರಿಸಿಪಿಟೇಟ್ ಮಾಡ್ತಾ ಇರೋದ್ರಿಂದ ಒಂದು ಸ್ಟ್ರೆಂತನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಮೈಕ್ರೋಬಿಯಲ್ಗಳ ಒಂದು ಇಂಪಾರ್ಟೆನ್ಸನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಡೀಪ್ ಜಿಯೋಲಾಜಿಕಲ್ ಡಿಸ್ಪೋಸಲ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂತೆ ಮೈಕ್ರೋಬ್ಗಳ ಒಂದು ಸಪೋರ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ನು ಮುಂದಿನ ಇನ್ಫಾರ್ಮೇಷನ್ ಅಂತಂದರೆ, ಮಲ್ಟಿ ಸ್ಪೀಷೀಸ್ ಗ್ರಾಸ್ ಲ್ಯಾಂಡ್ಸ್ ಈಲ್ಡ್ ಮೋರ್ ವಿತ್ ಲೆಸ್ ನೈಟ್ರೋಜನ್. ಸೊ ಯಾವುದೇ ಒಂದು ಪ್ಲಾಂಟ್ ಬೆಳಿಬೇಕು ಅಂತಂದರೆ ನೈಟ್ರೋಜನ್ ಇಂಪಾರ್ಟೆನ್ಸನ್ನು ನೀವು ಗಮನ ಹರಿಸ್ತಾ ಇದ್ದೀರಾ. ನೈಟ್ರೋಜನ್ ಸೈಕಲನ್ನು ನೀವು ಅಬ್ಸರ್ವ್ ಮಾಡಿದ್ದೀರ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಯಾವ ರೀತಿಯಾಗಿರುತ್ತೆ, ಅಟ್ಮಾಸ್ಫಿಯರಿಕಲ್ಲಿರ್ತಕ್ಕಂಥ ಒಂದು ನೈಟ್ರೋಜನ್ ಯಾವ ರೀತಿಯಾಗಿ ಪ್ಲಾಂಟ್ಸ್ಗಳಿಗೆ ಅವೈಲೇಬಲ್ ಇರುವಂತೆ, ಪ್ಲಾಂಟ್ ಅಬ್ಸಾರ್ಬಲ್ ಕಂಟೆಂಟ್ ಯಾವ ರೀತಿಯಾಗಿ ಕನ್ವರ್ಟ್ ಆಗುತ್ತೆ, ಮೈಕ್ರೋಬಿಯಲ್ಗಳ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು. ಸೊ ಈ ಒಂದು ಹಂತದಲ್ಲಿ ನೈಟ್ರೋಜನ್ ಇಂಪಾರ್ಟೆಂಟು ಅಂತ ನಿಮಗೆ ಗೊತ್ತಿದೆ. ಈ ಒಂದು ನೈಟ್ರೋಜನ್ ಸಾಯಿಲಲ್ಲಿ ಇರಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ನೈಟ್ರೋಜನ್ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಒಂದು ರಿಸರ್ಚ್ ನಮಗೆ ಹೇಳ್ತಾ ಇದೆ, ನೈಟ್ರೋಜನ್ ನ್ಯಾಚುರಲಿ ಅವೈಲೇಬಲ್ ಇರುವಂತೆ ಕೆಲವೊಂದಿಷ್ಟು ಪ್ಲಾಂಟ್ಸ್ಗಳು ಪರ್ಟಿಕ್ಯುಲರ್ಲಿ ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ. ಇವಾಗ ನೋಡಿ ಇಲ್ಲಿ ಮೆನ್ಷನ್ ಮಾಡಿರುವಂಥ ಮಲ್ಟಿ ಸ್ಪೀಷೀಸ್ ಗ್ರಾಸ್ ಲ್ಯಾಂಡ್ಸ್ ಅಂತ ನೋಡ್ತಾ ಇದ್ದೀವಿ. ಸೊ ಸರಿಯಾದಂಥ ಒಂದು ಈಲ್ಡನ್ನೇ ಪ್ರೊವೈಡ್ ಮಾಡ್ತಾ ಇದೆ ಡಿಸ್ಪೈಟ್ ಆಫ್ ಲೆಸ್ ನೈಟ್ರೋಜನ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಹಾಗಿದ್ರೆ ನಾವು ಮಾಡ್ರೇಟ್ ಆಗಿ ನೈಟ್ರೋಜನ್ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಓಕೆ, ಸೊ ಈ ಒಂದು ಮಲ್ಟಿ ಸ್ಪೀಷೀಸ್ಗಳು ಹೇಗೆ ಈಲ್ಡನ್ನು ಹೆಚ್ಚು ಕೊಡಲಿಕ್ಕೆ ಸಾಧ್ಯತೆ ಇದೆ, ಪ್ರೊಡಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಂದರೆ, ಲೆಗ್ಯೂಮ್ ಸ್ಪೀಷೀಸನ್ನು ನಾವಿಲ್ಲಿ ನೋಡ್ಬೋದು. ಎರಡು ಲೆಗ್ಯೂಮ್ ಸ್ಪೀಷೀಸ್ಗಳ ಒಂದು ಪ್ರೆಸೆನ್ಸ್ ಏನಿರುತ್ತಲ್ಲ ಹೈಯರ್ ನೈಟ್ರೋಜನನ್ನು ಫಿಕ್ಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಮಲ್ಟಿ ಸ್ಪೀಷೀಸ್ಗಳು ಇದ್ರೂ ಸಹ ಬೇರೆ ಬೇರೆ ಸ್ಪೀಷೀಸ್ಗಳ ಒಂದು ಇಂಟೆನ್ಸಿಟಿ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನ್ಯಾಚುರಲ್ ವೇನಲ್ಲಿ ಲೆಗ್ಯೂಮ್ ಸ್ಪೀಷೀಸ್ಗಳು ಫಿಕ್ಸನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವಾಗ ವಾರ್ಮರ್ ಏರಿಯಾ ಅಥವಾ ವಾರ್ಮರ್ ಸ್ಪೇಸಸ್ ಅಂತಲೇ ನಾವು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಲೆಗ್ಯೂಮ್ ರಿಚ್ ಇರ್ತಕ್ಕಂಥ ಪ್ಲಾಂಟ್ಸ್ಗಳು ಅಟ್ಮಾಸ್ಫಿಯರಿಕ್ ಆಗಿರುವಂಥ ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ. ಇದರಿಂದ ಸಾಯಿಲಲ್ಲಿರುವಂಥ ನ್ಯೂಟ್ರಿಯೆಂಟು ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಈವನ್ ನಾವು ಮಾಡ್ರೇಟ್ ಲೆವೆಲಲ್ಲಿ ನೈಟ್ರೋಜನನ್ನು ಯೂಸ್ ಮಾಡಿದ್ರೂ ಸಹ ಹೆಚ್ಚು ಈಲ್ಡನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಇದರಿಂದ ಇಲ್ಲಿರುವಂಥ ಒಂದು ಸೊಲ್ಯೂಷನ್ ಏನಂತಂದರೆ, ನಾವು ಸಿಂಥೆಟಿಕ್ ಫರ್ಟಿಲೈಸರ್ಸನ್ನು ಕಡಿಮೆ ಯೂಸ್ ಮಾಡಬೇಕು. ಸೊ ಲೈಫ್ ಸ್ಟಾಕ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಡಕ್ಟಿವಿಟಿಯನ್ನು ಮೇಂಟೈನ್ ಮಾಡಬೇಕು ಅಥವಾ ಎಮಿಷನ್ಸನ್ನು ರೆಡ್ಯೂಸ್ ಮಾಡಬೇಕು, ಸಾಯಿಲ್ ಹೆಲ್ತನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡುವಂಥದ್ದಾದರೆ ಕೆಲವೊಂದಿಷ್ಟು ಸ್ಪೀಷೀಸ್ಗಳ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೋಬೇಕು. ಲೆಗ್ಯೂಮ್ ರಿಚ್ ಮಿಕ್ಸ್ಚರ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡೋದ್ರ ಮುಖಾಂತರ ನಾವು ಆಟೋಮೆಟಿಕಲಿ ನ್ಯಾಚುರಲ್ ವೇನಲ್ಲಿ ಈಲ್ಡನ್ನು ಹೆಚ್ಚು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ರಿಸರ್ಚನ್ನು ಕಾಣ್ತಾ ಇದ್ವಿ. ಸೊ ಪರ್ಟಿಕ್ಯುಲರ್ಲಿ ನೈಟ್ರೋಜನ್ನ ಒಂದು ಇಂಪಾರ್ಟೆನ್ಸನ್ನು ಇಲ್ಲಿ ಗಮನ ಹರಿಸ್ಬೋದಾಗಿದೆ.
ಇನ್ನು ಸೆಟಲೈಟ್ಸ್ನಿಂದಾಗಿ ಎಷ್ಟರ ಮಟ್ಟಿಗೆ ನಮ್ಮ ಟೆಲಿಸ್ಕೋಪ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ರಿಸರ್ಚನ್ನು ಮಾಡಿದ್ದಾರೆ. ಸೈಂಟಿಸ್ಟ್ಗಳು ಮಾಡಿರುವಂಥ ಈ ಒಂದು ರಿಸರ್ಚ್ ನಡೆಯಲ್ಲಿ ಒಂದು ಸಿಮ್ಯುಲೇಟೆಡ್ ರಿಸರ್ಚ್ ಅಂತಲೇ ಹೇಳ್ಬೋದು. ಸಾಕಷ್ಟು ಸೆಟಲೈಟ್ಸ್ಗಳನ್ನು ನಾವು ಲಾಂಚ್ ಮಾಡಬೇಕು ಅಂತ ಏನು ಪ್ಲ್ಯಾನನ್ನು ಮಾಡಿದ್ದೀವಿ, ಸ್ಟಾರ್ಲಿಂಕ್ ಆಗಿರ್ಬೋದು, ಒನ್ ವೆಬ್ ಆಗಿರ್ಬೋದು, ಇವರೆಲ್ಲರೂ ಸಹ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಇದು ನಮ್ಮ ಟೆಲಿಸ್ಕೋಪ್ಗೆ ಯಾವ ರೀತಿ ಅಂತ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬಹುದು ಅಂತ. ಇವಾಗ ಹಬಲ್ ಇಮೇಜಸನ್ನೇ ನಾವು ತೆಗೆದುಕೊಳ್ಳುವಂಥದ್ದಾದರೆ ಸೆಟಲೈಟ್ಗಳ ಒಂದು ಸ್ಟ್ರೀಕನ್ನು ನಾವು ಹೆಚ್ಚು ನೋಡ್ತಾ ಇದ್ದೀವಿ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಫ್ಯೂಚರ್ ಡೇಸಲ್ಲಿ ಇದರಿಂದ ಡಿಸ್ರಪ್ಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತ. ಸೊ ಇಲ್ಲಿ ನಮ್ಮ ಒಂದು ಟೆಲಿಸ್ಕೋಪ್ ನಡಿಯಲ್ಲಿ ಏನು ರೆಕಾರ್ಡ್ ಆಗ್ತಾ ಇರುತ್ತಲ್ಲ ಅದನ್ನು ಸಹ ಡಿಸ್ರಪ್ಷನ್ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತ. ಫ್ಯೂಚರ್ ಡೇಸಲ್ಲಿ ಇವಾಗ ನೋಡಿ ಸೆಟಲೈಟ್ಸ್ನ ಇಂಪಾರ್ಟೆನ್ಸ್ ತುಂಬ ಇದೆ. ಕಮ್ಯುನಿಕೇಷನ್ ಸೆಟಲೈಟ್ಸ್ ಆಗಿರ್ಬೋದು, ವೆದರ್ ಸೆಟಲೈಟ್ ರಿಲೇಟೆಡ್ ಇರ್ತಕ್ಕಂಥ ಆಗಿರ್ಬೋದು, ಸಾಕಷ್ಟು ಇಂಪಾರ್ಟೆನ್ಸನ್ನು ನೋಡ್ತಾ ಇದ್ದೀವಿ. ಈವನ್ ಆಸ್ಟ್ರೋನಾಮಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ನಮಗೆ ಸೆಟಲೈಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ಸೆಟಲೈಟ್ಸ್ ಇಂದ ಬರ್ತಕ್ಕಂಥ ಒಂದು ಸಿಗ್ನಲ್ಸ್ಗಳು ಹೇಗೆ ಒಂದು ಸನ್ಲೈಟ್ನ ರಿಫ್ಲೆಕ್ಷನ್ ತೋರಿಸ್ತಾ ಇರೋದ್ರಿಂದ ಒಂದು ಸ್ಟ್ರೀಕ್ ಕ್ರಿಯೇಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಇಮೇಜ್ನ ಮುಖಾಂತರ ಸೆಟಲೈಟ್ಸ್ಗಳು ಹೇಗೆ ಸನ್ಲೈಟನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಅದರಿಂದ ಬರ್ತಾ ಇರುವಂಥ ಒಂದು ಅಪಿಯರೆನ್ಸ್. ಸೊ ಇದು ಏನು ಮಾಡುತ್ತೆ ಅಂದರೆ ನಮ್ಮ ರಿಯಲ್ ಡೇಟಾವನ್ನು ಡಿಟೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಇವಾಗ ನೋಡಿ ಸೆಟಲೈಟ್ ಲೈಟ್ ಪೊಲ್ಯೂಷನ್ ಅಂತಲೇ ಗಮನ ಹರಿಸ್ಬೋದು. ಸೊ ಇದಕ್ಕೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಸೆಟಲೈಟ್ನ ಒಂದು ಲೈಟ್ ಪೊಲ್ಯೂಷನ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಸೊ ಈ ಒಂದು ಪೊಲ್ಯೂಷನ್ನಿಂದಾಗಿ ನಾವು ಸರಿಯಾದಂಥ ಒಂದು ಗ್ಯಾಲಕ್ಸಿಗೆ ಸಂಬಂಧಪಟ್ಟಂಥ ಐಡೆಂಟಿಫಿಕೇಷನ್ನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಯರ್ ಅರ್ತ್ ಆಬ್ಜೆಕ್ಟ್ಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಡಾರ್ಕ್ ಎನರ್ಜಿ ಅಂದರೆ ಏನು ಅನ್ನುವಂಥದ್ದನ್ನು ಹೆಚ್ಚು ಎಕ್ಸ್ಪೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಡೀಪ್ ಸ್ಕೈ ಸರ್ವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವೆಲ್ಲವನ್ನು ಸಹ ನಾವು ಪ್ರಾಬ್ಲಮ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಹಂತದಲ್ಲಿ ಇರುವಂಥ ಇಂಪ್ಲಿಕೇಶನನ್ನು ಸೈಂಟಿಸ್ಟ್ಗಳು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಸಿಮ್ಯುಲೇಷನ್ ಆಧಾರದ ಮೇಲೆ ಸೈಂಟಿಫಿಕ್ ಸ್ಪೇಸ್ ಅಬ್ಸರ್ವೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾಗಿ ಸೆಟಲೈಟ್ ಬ್ರೈಟ್ನೆಸ್ಸಿಂದ ಇಂಪ್ಯಾಕ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಒಂದು ಸ್ಪೇಸ್ ಟೆಲಿಸ್ಕೋಪ್ ನಡಿಯಲ್ಲಿ ಸರಿಯಾದಂಥ ಒಂದು ಅಬ್ಸರ್ವೇಷನನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಾಗಿ ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಸೆಟಲೈಟ್ನಿಂದ ಇಂಪ್ಯಾಕ್ಟ್ ಆಗ್ಬೋದು ಅಂತ. ಇದರಿಂದ ಆಗುವಂಥ ಇಂಪ್ಯಾಕ್ಟು ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಿಮಗೆ ಪ್ರಿಲಿಮ್ಸಲ್ಲಿ ಕ್ವಶನನ್ನು ಕೇಳ್ಬೋದು. ಹೇಗೆ ಒಂದು ಲೈಟ್ ಪೊಲ್ಯೂಷನ್ ಆಗ್ತಾ ಇದೆ ಸೆಟಲೈಟ್ನಿಂದ, ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ, ಏನು ಪ್ರಾಬ್ಲಮ್ ಇದೆ ಅನ್ನೋದರ ಆಧಾರದ ಮೇಲೆ ಕ್ವಶನ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಸಿಂಪಲ್ ಆಗಿ ಪ್ರಿಲಿಮ್ಸ್ ಆಸ್ಪೆಕ್ಟಲ್ಲಿ ನಾವಿಂದ ಗಮನ ಹರಿಸುವಂಥದ್ದು.